ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ಲಿಂದ ಒಟ್ಟು 38 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್, ನಾರ್ದರ್ನ್ ರೈಲ್ವೆ, ಅದರ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ನೋಟಿಸ್ ನಂಬರ್ ಕೊಟ್ಟಿದ್ದಾರೆ. ಡೇಟೆಡ್ 15/4/2024. ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ ಅಗೇನ್ಸ್ಟ್ ಸ್ಪೋರ್ಟ್ಸ್ ಕೋಟಾ ಫಾರ್ ಗ್ರೂಪ್ ಡಿ ಪೋಸ್ಟ್ಸ್ ಫ್ರಮ್ ಓಪನ್ ಮಾರ್ಕೆಟ್ ಅಡ್ವರ್ಟೈಸ್ಮೆಂಟ್ ಇನ್ ನಾರ್ದರ್ನ್ ರೈಲ್ವೆ ಫಾರ್ ದಿ ಇಯರ್ 2023-24. ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಡೇಟ್ ಆ್ಯಂಡ್ ಟೈಮ್ ಆಫ್ ಓಪನಿಂಗ್ ಆಫ್ ಆನ್ಲೈನ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ 16/4/2024. ಡೇಟ್ ಆ್ಯಂಡ್ ಟೈಮ್ ಆಫ್ ಕ್ಲೋಸಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 16/5/2024. ಸೊ ಮೇ 16 ಒಳಗಡೆ ಫಿಲ್ ಮಾಡಬೇಕು ವೀಕ್ಷಕರೇ, ಅಪ್ಲೈ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಆಸ್ ಪರ್ ಡೀಟೇಲ್ ಗಿವನ್ ಬಿಲೋ for the 38 vacancies in level 1 of pay matrix 7th CPC against sports quota through open advertisement quota for the year 23-24 in Northern Railway. Separate application is to be filled for separate discipline or game, if eligible, with separate examination fee as applicable for each application. Details of posts are as under. ಸೊ ವೀಕ್ಷಕರೇ, ಇಲ್ಲಿ ಪೋಸ್ಟ್ ಡೀಟೇಲ್ನ ಟೇಬಲ್ ಕೊಟ್ಟಿದ್ದಾರೆ, ತಾವು ನೋಡಬಹುದು. ಇಲ್ಲಿ ಯಾವ ಗೇಮ್ ಅಂಡರ್ ಕೊಟ್ಟಿದ್ದಾರೆ ಮತ್ತು ಏನು ಇವೆಂಟ್ಸ್ ಇರುತ್ತೆ, ಡಿವಿಷನ್ ಮತ್ತು ಆ ಡಿವಿಷನಲ್ಲಿ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಮೊದಲಿಗಾಗಿ ಫುಟ್ಬಾಲ್ ಮೆನ್, ಸೆಂಟರ್ ಫಾರ್ವರ್ಡ್ ಡಿವಿಷನ್ MBಯಲ್ಲಿ 1, ಸೆಂಟರ್ ಹಾಫ್ ಡಿವಿಷನ್ MBಯಲ್ಲಿ 1, ಸ್ಟಾಪರ್ ಡಿವಿಷನ್ MBಯಲ್ಲಿ 1, ಲೆಫ್ಟ್ ಔಟ್ ಡಿವಿಷನ್ MBಯಲ್ಲಿ 1, ಸ್ಟ್ರೈಕರ್ ಆರ್ ಫಾರ್ವರ್ಡ್ ಡಿವಿಷನ್ ಹೆಡ್ ಕ್ವಾರ್ಟರ್ಸಲ್ಲಿ 1. ಸೊ ಒಟ್ಟು 5 ಹುದ್ದೆಗಳು ಇದ್ದಾವೆ ವೀಕ್ಷಕರೇ ಈ ಪೊಸಿಷನಲ್ಲಿ. ಹಾಗೆ ವೇಟ್ ಲಿಫ್ಟಿಂಗ್ ಮೆನ್ 102 kg, ಆಮೇಲೆ ಇನ್ನೊಂದು 109 kg ಡಿವಿಷನ್ FZRಲ್ಲಿ 1 ಮತ್ತು UMBಯಲ್ಲಿ 1. ಸೊ ಒಟ್ಟು 2 ಹುದ್ದೆಗಳಿದ್ದಾವೆ ಈ ಪೋಸ್ಟಲ್ಲಿ ವೀಕ್ಷಕರೇ. ಹಾಗೆ ಅಥ್ಲೆಟಿಕ್ಸ್ ವುಮೆನ್, ಅಥ್ಲೆಟಿಕ್ಸ್ ಮೆನ್, ಬಾಕ್ಸಿಂಗ್ ಮೆನ್, ಬಾಕ್ಸಿಂಗ್ ವುಮೆನ್, ಹಾಗೆ ಇನ್ನೂ ಡಿಫ್ರೆಂಟ್ ಪೋಸ್ಟ್ಗೆ ಇದು ಟೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡಬಹುದು. ನಾನು ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೋಬಹುದು ಯಾವ್ಯಾವ ಸ್ಪೋರ್ಟ್ಸಲ್ಲಿ, ಯಾವ್ಯಾವ ಪೊಸಿಷನ್ನಲ್ಲಿ, ಯಾವ ಡಿವಿಷನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಟೋಟಲ್ ಆಗಿ ಇಲ್ಲಿ 38 ವೇಕೆನ್ಸೀಸ್ ಇದ್ದಾವೆ ವೀಕ್ಷಕರೇ. ಎಲಿಜಿಬಿಲಿಟಿ ಕ್ರೈಟೀರಿಯಾ: ಏಜ್ ಲಿಮಿಟ್ 18 to 25 years of age as on 1/7/2024. ಸೊ ಇಲ್ಲಿ ನೋ ಏಜ್ ರಿಲ್ಯಾಕ್ಸೇಷನ್ ಅಪ್ಪರ್ ಆರ್ ಲೋವರ್ ಶಾಲ್ ಬಿ ಪರ್ಮಿಸಿಬಲ್. ಹಾಗೆ ಇಲ್ಲಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಲೆವೆಲ್ 1ಗೆ ಪಾಸ್ಟ್ 10th ಆರ್ ಇಟ್ಸ್ ಈಕ್ವಲೆಂಟ್ ಎಕ್ಸಾಮಿನೇಷನ್. ಸೊ SSLC ಅಥವಾ 10th ಸ್ಟ್ಯಾಂಡರ್ಡ್ ಮಿನಿಮಮ್ ಕ್ವಾಲಿಫಿಕೇಷನ್ ವೀಕ್ಷಕರೇ. ಇದಕ್ಕೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ. Only those sports persons who have acquired the following sports achievement eligibility norms in the championship from 1/4/2021 to date of notification and are active will be eligible to apply for appointment against above posts under sports quota. ಸೊ ವೀಕ್ಷಕರೇ, ಈ ಎಲ್ಲ ಪೊಸಿಷನ್ಸು ಮತ್ತು ವೇಕೆನ್ಸೀಸು ಅಂಡರ್ ಸ್ಪೋರ್ಟ್ಸ್ ಕೋಟಾ ಅವ್ರಿಗೆ ಅಪ್ಲಿಕೇಬಲ್ ಇದೆ. ಅವರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಿ ಇದರ ಬೆನಿಫಿಟ್ ಪಡ್ಬೋದು ವೀಕ್ಷಕರೇ. ಇಲ್ಲಿ ಸ್ಪೋರ್ಟ್ಸಲ್ಲೂ ಕೂಡ ಮಿನಿಮಮ್ ಅಚೀವ್ಮೆಂಟ್ಸ್ ಮತ್ತು ಪೊಸಿಷನ್ಸ್ ಕೇಳಿದ್ದಾರೆ ವೀಕ್ಷಕರೇ. ದ ಮಿನಿಮಮ್ ನಾರ್ಮ್ಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಕೋಟಾ ಶಲ್ ಬಿ ಆಸ್ ಅಂಡರ್ ಇನ್ ಅಡಿಷನ್ ಟು ದಿ ಕ್ವಾಲಿಫೈಯಿಂಗ್ ಪರ್ಫಾರ್ಮೆನ್ಸ್ ಆರ್ ಪೊಸಿಷನ್. ದೀಸ್ ಪ್ರೊವಿಷನ್ಸ್ ಶಲ್ ಬಿ ರೆಡ್ ಅಲಾಂಗ್ ವಿತ್ ದಿ ನೋಟ್ ಬಿಲೋ ದಿ ಪ್ಯಾರಾ. ಸೊ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು, ಇಲ್ಲಿ ಮಿನಿಮಮ್ ಅಚೀವ್ಮೆಂಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ಸ್ಪೋರ್ಟ್ಸಲ್ಲಿ. ನಾನು ಸ್ಲೋಗಿ ಸ್ಕ್ರಾಲ್ ಮಾಡ್ತೀನಿ, ತಾವು ಓದ್ಕೋಬಹುದು. ಅಡಿಷ್ನಲ್ ಅಕ್ಸೆಪ್ಟಬಲ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಎಲಿಜಿಬಿಲಿಟಿ ನಾರ್ಮ್ಸ್ ಫಾರ್ ಸರ್ಟೆನ್ ಡಿಸಿಪ್ಲಿನ್. ಸೊ ವೀಕ್ಷಕರೇ, ಇಲ್ಲಿ ಈಚ್ ಗೇಮ್ಸಲ್ಲೂ ಕೂಡ ಯಾವ್ಯಾವ ಅಚೀವ್ಮೆಂಟ್ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಎಕ್ಸಾಂಪಲ್ ಇಲ್ಲಿ ಬ್ಯಾಡ್ಮಿಂಟನ್ ಆ್ಯಂಡ್ ಟೇಬಲ್ ಟೆನ್ನಿಸ್ಗೆ ಓನ್ಲಿ ದಿ ಕರೆಂಟ್ ಆ್ಯನ್ಯುವಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಶಾಲ್ ಬಿ ಕನ್ಸಿಡರ್ಡ್ ಫಾರ್ ದಿ ಪರ್ಪಸ್ ಆಫ್ ರಿಕ್ರೂಟ್ಮೆಂಟ್. ದ ಹೈಯೆಸ್ಟ್ ರ್ಯಾಂಕಿಂಗ್ ಮೇ ಬಿ ಕನ್ಸಿಡರ್ಡ್ ವ್ಯಾಲಿಡ್ ಫಾರ್ 1 year.
ಆ್ಯನ್ಯುವಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಇನ್ ಪೇ ಲೆವೆಲ್ 1 ವಿಲ್ ಬಿ ಆ್ಯಸ್ ಅಂಡರ್. ಸೊ ವೀಕ್ಷಕರೇ, ಪೇ ಲೆವೆಲ್ 1ಗೆ ಬರಬೇಕಂದ್ರೆ ಇಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಅಪ್ ಟು 30 ಪೊಸಿಷನ್ ಅಚೀವ್ ಮಾಡಿರಬೇಕು ವೀಕ್ಷಕರೇ. ಹಾಗೆ ಇಲ್ಲಿ ಹಾಕಿ ವುಮೆನ್ಗೆ ಕೊಟ್ಟಿದ್ದಾರೆ ಕಂಡೀಷನು, ಮತ್ತು ಚೆಸ್ ಪ್ಲೇಯರ್ಗೆ. ಆ್ಯಂಡ್ ಇಲ್ಲಿ ಕ್ಯಾಟಗರೈಸೇಷನ್ ಆಫ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಸ್ಕೀಮ್ ಆಫ್ ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೇಗೆ ಪ್ರೊಸೀಜರ್ ಇರುತ್ತೆ ಅಂತ, ಫಸ್ಟ್ ಸ್ಕ್ರೀನಿಂಗ್ ಆ್ಯಂಡ್ ಸ್ಕ್ರೂಟಿನಿ ಆಫ್ ಅಪ್ಲಿಕೇಶನ್, ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ವೀಕ್ಷಕರೇ. ಟ್ರಯಲ್ಸ್ ಆ್ಯಂಡ್ ಅಸೆಸ್ಮೆಂಟ್ಸ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಕೂಡ ಇದೆ ವೀಕ್ಷಕರೇ. ಹಾಗೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಕೂಡ ಇದೆ ವೀಕ್ಷಕರೇ, ಅದನ್ನು ಕೂಡ ಚೆಕ್ ಮಾಡ್ತಾರೆ. FIT ಕ್ಯಾಂಡಿಡೇಟ್ 25 ಮಾರ್ಕ್ಸ್ ಆರ್ ಮೋರ್, ನಾಟ್ FIT ಕ್ಯಾಂಡಿಡೇಟ್ ಬಿಲೋ 25 ಮಾರ್ಕ್ಸ್. ಸೊ ಮಾರ್ಕ್ಸ್ ಕೂಡ ಅಲಾಟ್ ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ಗೆ. ಹಾಗೆ ಇಲ್ಲಿ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ಗೆ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಫಾರ್ ಅಸೆಸ್ಮೆಂಟ್ ಆಫ್ ರೆಕಗ್ನೈಸ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಸ್ ಪರ್ ನಾರ್ಮ್ಸ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಆರ್ ಪರ್ಸ್ನಾಲಿಟಿ. ಸೊ 50 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ 11 ಪೇ ಸ್ಕೇಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 60 ಮಾರ್ಕ್ಸ್ ಅಂತ ಇದೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್, ಪೀರಿಯಡ್ ಆಫ್ ಪ್ರೊಬೇಷನ್. ವೀಕ್ಷಕರೇ, ತಾವು ಅಲ್ಲಿ ಹೆಡ್ಡಿಂಗಲ್ಲಿರೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಕ್ಲೀನಾಗಿ ಓದಬಹುದು ವೀಕ್ಷಕರೇ ಈ ಕಂಡೀಷನ್ಸ್ನ. ಇಲ್ಲಿ ಅಪ್ಲಿಕೇಶನ್ ಟ್ರಯಲ್ ಆರ್ ಎಕ್ಸಾಮಿನೇಷನ್ ಫೀ ಕೊಟ್ಟಿದ್ದಾರೆ. ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ದೋಸ್ ಮೆನ್ಷನ್ಡ್ ಇನ್ ಸಬ್ ಪ್ಯಾರಾ ₹500. ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC/ST, ವುಮೆನ್, ಮೈನಾರಿಟೀಸ್ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ₹250 ಇದೆ ವೀಕ್ಷಕರೇ. ಮತ್ತು ಇಲ್ಲಿ ಯಾರ್ಯಾರಿಗೆ ಫೀ ಎಕ್ಸೆಂಪ್ಷನ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಸ್ಕ್ರಾಲ್ ಮಾಡ್ತೀನಿ, ತಾವು ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಹಲವಾರು ಕಂಡೀಷನ್ಸ್ ಇದೆ. ಯಾವ ಸ್ಪೋರ್ಟ್ಸಲ್ಲಿ ಏನು ಅಚೀವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತುಂಬ ಪ್ರೊಸೀಜರ್ಸ್ ಇದೆ ವೀಕ್ಷಕರೇ. ಈ ಸ್ಪೋರ್ಟ್ಸ್ ಕೋಟಾ ಅಂಡರ್ ಕೆಲಸ ಅಪ್ಲೈ ಮಾಡಿದಾಗ ಇಲ್ಲಿ ಸ್ಟೆಪ್ಸ್ ಟು ಫಿಲ್ ಅಪ್ ದಿ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಮೊದಲಿಗಾಗಿ ಅಪ್ಲಿಕೇಶನ್ ಫಾರ್ಮ್, ಪೇಮೆಂಟ್, ಎಕ್ಸಾಮಿನೇಷನ್ ಫೀ, ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್, ಫೋಟೋ, ಸೈನ್ ಆ್ಯಂಡ್ ಥಂಬ್ ಇಂಪ್ರೆಷನ್, ಆನ್ಲೈನ್ ಪೇಮೆಂಟ್ ಡೀಟೇಲ್ಸ್, ಪ್ರಿಂಟ್, ಅಪ್ಲಿಕೇಶನ್ ಡೀಟೇಲ್ಸ್ ಆರ್ ಪ್ರಿಂಟ್. ಹಾಗೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸು ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಈ ನೋಟಿಫಿಕೇಷನ್ನ ತಾವು ಈ ವೆಬ್ಸೈಟಲ್ಲಿ ಹೋಗಿ ನೋಡಬಹುದು. ವೆಬ್ಸೈಟ್ ಇಲ್ಲಿ ಹೆಡ್ಡಿಂಗಲ್ಲಿದೆ www.rrcnr.org. ಅಲ್ಲಿ ಹೋಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿ ಮತ್ತೆ ಓದ್ಕೋಬಹುದು ವೀಕ್ಷಕರೇ. ತಮ್ಮ ಗಮನಕ್ಕೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಓದಿದ್ದೇನೆ. ವೀಕ್ಷಕರೇ, ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ಳುತ್ತಾ, ಇಷ್ಟ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.